ಎನ್ಡಿಎ ಮುಂದೆ ಟಿಡಿಪಿಯಿಂದಲೂ ಕೂಡ ಭರ್ಜರಿ ಡಿಮ್ಯಾಂಡ್ ಇಡಲಾಗಿದೆ. ಮಾಜಿ ಸಿಎಂ ಚಂದ್ರಬಾಬು ನಾಯ್ಡುರಿಂದ ಬೇಡಿಕೆ ಸಾಧ್ಯತೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗಂತೂ ಅವರು ನಾವು ಆಂಧ್ರ ಪಾಲಿಟಿಕ್ಸ್ಗೆ ಮಾತ್ರ ಸ್ಟಿಕ್ ಆನ್ ಆಗಿರ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾರೆ. ಆದರೆ ಕೇಂದ್ರದಿಂದ ಅವ್ರಿಗೂ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅನ್ನುವಂಗಿಲ್ಲ. ಆದರೆ ಲೋಕ ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ನಾಯ್ಡು. ಲೋಕಸಭೆಯಲ್ಲಿ ಟಿಡಿಪಿ ಸಂಸದರನ್ನ ಸ್ಪೀಕರ್ ಮಾಡಬೇಕು ಅನ್ನುವಂತಹ ಒತ್ತಾಸೆ ಅವ್ರದ್ದು ಆಗಬಹುದು. ಜೊತೆಗೆ ಒಂದಷ್ಟು ಸಚಿವ ಸ್ಥಾನಗಳನ್ನು ಕೂಡ ನೀಡುವಂತೆ ಡಿಮ್ಯಾಂಡ್ ಮಾಡೋ ಸಾಧ್ಯತೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ದೆಹಲಿ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾರೆ. ಜಗದೀಶ್, ಪ್ರೆಸ್ ಮೀಟ್ನ ಮೂಲಕ ಅವರು ನಾನು ಆಂಧ್ರ ಪಾಲಿಟಿಕ್ಸ್ಗೆ ಸ್ಟಿಕ್ ಆನ್ ಆಗಿರ್ತೀನಿ ಅನ್ನೋ ಅಭಯ ಬಿಜೆಪಿ ನಾಯಕರಿಗೇನೋ ಕೊಟ್ಟಿದ್ದಾರೆ. ಹಾಗಂತ ಅವ್ರು ಸುಮ್ಮನೆ ಇರೋರಲ್ಲ, ಅವರ ಡಿಮ್ಯಾಂಡ್ ಕೂಡ ಭರ್ಜರಿಯಾಗಿದೆ. ಯಾವ್ಯಾವ ಸ್ಥಾನಗಳನ್ನು ಅವರು ಕೇಳುವಂತಹ ಸಾಧ್ಯತೆ ಇದೆ, ಏನಾಗಬಹುದು? ಸಭಾ ಈಗಾಗಲೇ ಒಂದು ಕಡೆಗೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಬೆಂಬಲವನ್ನ ಎನ್ಡಿಎ ಮೈತ್ರಿಕೂಟಕ್ಕೆ ಇದೆ, ನಾನು ಆ ಸಭೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟರೂ ಸಹಿತ ಅದು ಅಷ್ಟು ಈಸಿ ಆಗಿರುವಂತಹ ವಿಚಾರ ಅಲ್ಲ. ಅಂದ್ರೆ ಯಾವ ಕಾರಣಕ್ಕಾಗಿ ಅವರು ಬೆಂಬಲವನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ಆ ಬೆಂಬಲದ ಸಂದರ್ಭದಲ್ಲಿ ಯಾವೆಲ್ಲ ಏನಂದ್ರೆ ಬೇಡಿಕೆಗಳನ್ನ ಇಡ್ತಾರೆ ಅನ್ನುವಂತಹ ವಿಚಾರವೂ ಸಹಿತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಬಂದಿರುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗ್ತಿರುವಂತಹ ವಿಚಾರಗಳನ್ನು ನೋಡ್ತಾ ಹೋದ್ರೆ, ಒಂದು ಕಡೆಗೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಪಕ್ಷದ ಈ 16 ಜನ ಶಾಸಕ ಏನು ಸಂಸದರು ಏನು ಗೆದ್ಕೊಂಡ್ ಬಂದಿದಾರಲ್ಲ, ಆ 16ರಲ್ಲಿ ಒಬ್ಬರಿಗೆ ಏನಂತಂದ್ರೆ ಸ್ಪೀಕರ್ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಕೇವಲ ಸ್ಪೀಕರ್ ಸ್ಥಾನ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಈ ಹಿಂದೆಯ ರಾಜಕೀಯ ವಿಚಾರಗಳನ್ನು ನೋಡ್ತಾ ಹೋದ್ರೆ 1999ರಲ್ಲೂ ಸಹಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಾಗ ಎನ್ಡಿಎ ಮೈತ್ರಿಕೂಟದ ಪ್ರಧಾನಿ ಆಗುವಂತಹ ಸಂದರ್ಭದಲ್ಲೂ ಸಹಿತ ಅವಾಗ ಟಿಡಿಪಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುತ್ತೆ. ಆ ಸಂದರ್ಭದಲ್ಲೂ ಸಹಿತ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಅವಾಗಲೂ ಸಹಿತ ಸ್ಪೀಕರ್ ಸ್ಥಾನವನ್ನ ಏನಂದ್ರೆ ಬಿಟ್ಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಬೇಡಿಕೆ ಇಟ್ಟಿದ್ರು. ಈಗ ಎರಡನೇ ಹಂತದಲ್ಲೂ ಸಹಿತ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಈ ಬಾರಿಯೂ ಸಹಿತ ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕೆ ಸ್ಪೀಕರ್ ಸ್ಥಾನ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತಲ್ಲ. ಒಂದು ವೇಳೆ ಸ್ಪೀಕರ್ ಸ್ಥಾನ ತಮ್ಮ ಕೈಯಲ್ಲಿ ಇದ್ದಿದ್ದೇ ಆದ್ರೆ ರಾಜಕೀಯ ಚಟುವಟಿಕೆಗಳ ಮುಂದಿನ ದಿನಗಳಲ್ಲಿ ರಾಜಕೀಯ ಮೇಲಾಟಗಳು ಮತ್ತೇನಂತಂದ್ರೆ ರಾಜಕೀಯ ಏನಂದ್ರೆ ಗೊಂದಲಗಳೇನು ಸೃಷ್ಟಿಯಾಗುತ್ತಲ್ಲ, ಆ ಸಂದರ್ಭದಲ್ಲಿ ಮತ್ತೊಂದು ಬಾರಿ ನಾವು ಕಿಂಗ್ ಮೇಕರ್ ಆಗಬಹುದು, ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಅಸ್ತಿತ್ವದಲ್ಲೇ ಇರುತ್ತೆ, ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನುವಂತಹ ಲೆಕ್ಕಾಚಾರ ಚಂದ್ರಬಾಬು ನಾಯ್ಡು ಅವರ ಲೆಕ್ಕಾಚಾರದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಸ್ಪೀಕರ್ ಸ್ಥಾನವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಬಹಳಷ್ಟು ನೀವು ಎಕ್ಸಾಂಪಲ್ಸ್ ಗಳನ್ನು ನೋಡಿದ್ರೆ, ಕರ್ನಾಟಕದ ವಿಧಾನಸಭೆ ಎಕ್ಸಾಂಪಲ್ ಅನ್ನು ನೋಡಿದ್ರೆ, ಮಹಾರಾಷ್ಟ್ರದ ವಿಧಾನಸಭೆ ಎಕ್ಸಾಂಪಲ್ ಅನ್ನು ನೋಡಿದ್ರೆ, ಅಲ್ಲೆಲ್ಲೂ ಸಹಿತ ಏನಂತಂದ್ರೆ ಬಹಳಷ್ಟು ಫೋಕಸ್ಡ್ ಇರುವಂತಹ ಏನಂದ್ರೆ ಸ್ಥಾನ ಅಂತಂದ್ರೆ ಅದು ಸ್ಪೀಕರ್ ಸ್ಥಾನ. ಯಾಕಂದ್ರೆ ಬಹಳಷ್ಟು ಜನ ಶಾಸಕರನ್ನ ಕರ್ನಾಟಕದಲ್ಲಿ ವಿಧಾನಸಭೆಯಿಂದ ಅಂದ್ರೆ ಉಚ್ಚಾಟನೆ ಮಾಡುವಂತಹದ್ದಾಗಿರ್ಬೋದು ಅಥವಾ ಅವರನ್ನ ಅಂದ್ರೆ ಹೊರಗಡೆ ಹಾಕುವಂತದ್ದಾಗಿರ್ಬೋದು, ಆ ಸಂದರ್ಭದಲ್ಲಿ ಸ್ಪೀಕರ್ ಅವರ ಸ್ಥಾನ ಬಹಳಷ್ಟು ಏನಂದ್ರೆ ನಿರ್ಣಾಯಕ ಪಾತ್ರಗಳನ್ನು ನಿಭಾಯಿಸಿರುವಂತಹ ಎಕ್ಸಾಂಪಲ್ಸ್ ಗಳಿದಾವೆ. ಹಾಗಾಗಿ ಮುಂದಿನ 5 ವರ್ಷಗಳ ರಾಜಕೀಯ ಚಟುವಟಿಕೆಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಸಹಿತ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಒಂದು ವೇಳೆ ಏನಾದ್ರೂ ಅಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಅವಕಾಶ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಏನಂದ್ರೆ 2 ಪ್ರಮುಖವಾದಂತಹ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಸಹಿತ ಏನಂದ್ರೆ ಒಂದು ಟಿಡಿಪಿ, ಮತ್ತೊಂದು ಕಡೆಗೆ ಜನಸೇನಾ ಪಕ್ಷ. 2 ಕ್ಷೇತ್ರಗಳಲ್ಲಿ ಏನಂತಂದ್ರೆ ಈಗಾಗಲೇ ಗೆಲುವನ್ನು ಸಾಧಿಸಿರುವಂತಹ ಕಾರಣಕ್ಕಾಗಿ ಟಿಡಿಪಿ 16 ಕ್ಷೇತ್ರಗಳಲ್ಲಿ ಒಟ್ಟು 2 ಸೇರಿದ್ರೆ 18 ಸ್ಥಾನಗಳಲ್ಲಿ ಸಂಸದ ಸ್ಥಾನವನ್ನ ಗೆಲ್ಲಿರುವಂತಹ 2 ಪಕ್ಷಗಳು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ತಮಗೆ ಸಚಿವ ಸ್ಥಾನ ಬೇಕು ಅಥವಾ ಸಚಿವ ಸ್ಥಾನದಲ್ಲಿ ಯಾವ ಸ್ಥಾನ ಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗಲೂ ಸಹಿತ ಒಂದು ನಿರ್ಧಾರವಾಗಿ ಅಂದ್ರೆ ತಮ್ಮ ಕೈಯಲ್ಲಿ ಎಲ್ಲವೂ ಸಹಿತ ಇದೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವ ಸಲುವಾಗಿ ಈಗ ಒಟ್ಟು 2 ರಿಂದ 3 ಸಚಿವ ಸ್ಥಾನ ಹೋಗಬಹುದು ಅನ್ನುವಂತಹ ನಿರೀಕ್ಷೆ ಮತ್ತು ಅದರ ಜೊತೆಗೆ ಸ್ಪೀಕರ್ ಸ್ಥಾನವನ್ನ ಏನಂದ್ರೆ ಬೇಕು ಅನ್ನುವಂತಹ ಬೇಡಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.